ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಮುಸುಕುಧಾರಿ ಕಳ್ಳರ ಗ್ಯಾಂಗ್ ಅಲರ್ಟ್ ಆಗಿದೆ. ಮಧ್ಯರಾತ್ರಿ ಮನೆ ಕಳ್ಳತನಕ್ಕೆ 6 ಜನ ಕಳ್ಳರ ಗ್ಯಾಂಗ್ ಆಯುಧ ಸಮೇತ ಹೊಂಚು ಹಾಕಿದ್ರು. ಚಿಕ್ಕಮಗಳೂರು ನಗರದ ಬೈಪಾಸ್, ದಂಟರಮಕ್ಕಿ, ಒಂಟಿ ಮನೆಗಳನ್ನೇ ಟಾರ್ಗೆಟ್ ಮಾಡಿದ್ದಾರೆ. ರಾಮಕೃಷ್ಣ ಕಾಲೇಜು ಸಮೀಪ ಮನೆಗಳಿಗೆ ಟಾರ್ಚ್ ಬಿಟ್ಟು ಕಳ್ಳರ ಗ್ಯಾಂಗ್ ದರೋಡೆಯನ್ನು ಮಾಡಿದೆ. ಇನ್ನು ಭಾನುವಾರ ರಾತ್ರಿ 2 ಗಂಟೆಯಿಂದ 3:30ರವರೆಗೂ ಕೂಡ ಈ ಗ್ಯಾಂಗ್ ಓಡಾಟವನ್ನು ನಡೆಸಿದೆ. ಕಳ್ಳರ ಓಡಾಟದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕಳ್ಳರ ಓಡಾಟವನ್ನ ಕಂಡು ಚಿಕ್ಕಮಗಳೂರು ನಿವಾಸಿಗಳಲ್ಲಿ ಆತಂಕ ಮೂಡಿಸಿದೆ. ಚಿಕ್ಕಮಗಳೂರು ನಗರ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಆಗಿದೆ. ಗದಗ ಜಿಲ್ಲೆಯ ರೋಣ ತಾಲೂಕಿನ ಯಾವಗಲ್ ಸೇತುವೆ ಎತ್ತರ ಹೆಚ್ಚಳಕ್ಕೆ ಸ್ಥಳೀಯರು ಒತ್ತಾಯಿಸ್ತಾ ಇದ್ದಾರೆ. ಬೆಣ್ಣೆಹಳ್ಳ ಉಕ್ಕಿ ಹರಿದ್ರೆ ಯಾವಗಲ್ ಬಳಿಯ ಸೇತುವೆ ಜಲಾವೃತ ಆಗುತ್ತೆ. ಇದರಿಂದ ನರಗುಂದ ಯಾವಗಲ್ ಸಂಪರ್ಕ ಬಂದ್ ಆಗುತ್ತೆ. ವ್ಯವಹಾರ, ಶಿಕ್ಷಣಕ್ಕಾಗಿ ನರಗುಂದ ಪಟ್ಟಣ ಅವಲಂಬಿಸಿರುವ ಗ್ರಾಮಸ್ಥರಿಗೆ ಇದೇ ಸೇತುವೆ ದಾಟಿ ಹೋಗಬೇಕಾಗಿದೆ. ಹೀಗಾಗಿ ಹಲವಾರು ವರ್ಷದಿಂದ ಸೇತುವೆ ಎತ್ತರ ಹೆಚ್ಚಳದ ಜೊತೆಗೆ ಹಳ್ಳಕ್ಕೆ ತಡೆಗೋಡೆ ನಿರ್ಮಿಸುವಂತೆ ಗ್ರಾಮಸ್ಥರು ಮನವಿಯನ್ನು ಮಾಡ್ತಾ ಇದ್ದಾರೆ. ಕಬಿನಿ ಜಲಾಶಯದಲ್ಲಿ ಮಹಾ ಬಿರುಕು ಕಾಣಿಸಿಕೊಂಡಿದೆ. ಈ ಬಗ್ಗೆ ಸುವರ್ಣ ನ್ಯೂಸ್ ವರದಿ ಮಾಡಿತ್ತು. ಈ ಬಗ್ಗೆ ಸರ್ಕಾರಕ್ಕೆ ಅಧಿಕಾರಿಗಳು ಬರೆದ ಪತ್ರದಲ್ಲಿ ಸ್ಫೋಟಕ ವಿಚಾರ ಬಯಲಾಗಿದೆ. ಕಬಿನಿ ಅಣೆಕಟ್ಟಿನ ಭದ್ರತೆಗೆ ಧಕ್ಕೆ ಆಗಿರೋದನ್ನ ಅಧಿಕಾರಿಗಳು ಒಪ್ಪಿಕೊಂಡಿದ್ದು, ಬಿರುಕು ಸರಿಪಡಿಸಲು 32 ಕೋಟಿ ಹಣ ಕೇಳಿ ಪತ್ರವನ್ನು ಬರೆದಿದ್ದಾರೆ. ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳ ಪತ್ರದಲ್ಲಿ 50 ವರ್ಷ ಪೂರೈಸಿರುವ ಕಬಿನಿ ಅಣೆಕಟ್ಟೆಯ ಗೋಡೆಗಳ ನಿರ್ಮಾಣವಾಗಿ ಸುಮಾರು 35 ವರ್ಷ ತುಂಬಿದೆ. ಇದೀಗ ನೀರಿನ ರಭಸಕ್ಕೆ ಜಲಾಶಯದ ಗೋಡೆಗಳ ಜಾಯಿಂಟ್ಗಳಿಗೆ ಹಾನಿಯಾಗಿದೆ. ಇದರಿಂದಾಗಿ ಜಲಾಶಯದ ನೀರು ಸೋರಿಕೆಯಾಗ್ತಾ ಇದೆ ಅಂತ ಪರಿವೀಕ್ಷಣೆ ತಂಡ ವರದಿಯನ್ನು ಕೊಟ್ಟಿದೆ. ಆದ್ಯತೆಯ ಮೇರೆಗೆ ಬಿರುಕು ಮುಚ್ಚುವ ಕಾರ್ಯ ನಡೆಸುವಂತೆ ಸಲಹೆ ನೀಡಿದೆ. ಈ ವರದಿ ಆಧಾರದಲ್ಲಿ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಜನವರಿಯಲ್ಲೇ ಪತ್ರ ಬರೆದ್ರು. ಇದಕ್ಕೆ ಕೇವಲ ಆಡಳಿತಾತ್ಮಕ ಅನುಮೋದನೆ ನೀಡಿ ಸರ್ಕಾರ ಸುಮ್ಮನಾಗಿದೆ. ಮಂಗಳೂರು ಮಹಾನಗರ ಪಾಲಿಕೆಯ ಲೋಕಾಯುಕ್ತ ದಾಳಿ ವೇಳೆ ಲಂಚಾವತಾರದ ಸ್ಫೋಟಕ ಸಾಕ್ಷ್ಯಗಳು ಸಿಕ್ಕಿದೆ. ವಿಲೇವಾರಿ ಆಗದ ಹಲವು ಕಡತಗಳ ಜೊತೆಗೆ ಆನ್ಲೈನ್ ಹಣಕಾಸು ವಹಿವಾಟುಗಳಿದ್ರೂ ಕೂಡ ಪಾಲಿಕೆ ಒಳಗೆ ಬ್ರೋಕರ್ ಬಳಿಯೇ ಲಕ್ಷಾಂತರ ರೂಪಾಯಿ ನಗದು ಹಣ ಪತ್ತೆಯಾಗಿದೆ. ಅಧಿಕಾರಿಗಳಿಗೆ ಲಂಚದ ರೂಪದಲ್ಲಿ ಕೊಡಲು ಹಲವರು ಹಣ ತಂದಿರೋದು ಬೆಳಕಿಗೆ ಬಂದಿದೆ. ಕೆಲ ಬ್ರೋಕರ್ಗಳು ಗೂಗಲ್ ಪೇ, ಫೋನ್ ಪೇ ಮೂಲಕ ಕೂಡ ಹಣವನ್ನು ಸಂದಾಯ ಮಾಡಿದ್ದಾರೆ. ಕಂದಾಯ ಮತ್ತು ನಗರ ಯೋಜನಾ ವಿಭಾಗದ ಕಚೇರಿಯಲ್ಲಿ ಮಧ್ಯವರ್ತಿಗಳ ಹಾವಳಿ ಜೋರಾಗಿದೆ. ಲಂಚ ಕೊಡದೆ ಕಡತ ವಿಲೇವಾರಿ ಮಾಡಲ್ಲ ಅನ್ನೋ ಆರೋಪ ಕೂಡ ಇದೆ. ಟೌನ್ ಪ್ಲಾನಿಂಗ್ ವಿಭಾಗದ ಇಂಜಿನಿಯರ್ಗಳು ಮತ್ತು ಆಯುಕ್ತರು ಬಿಲ್ಡಿಂಗ್ ಬೈಲಾ ಉಲ್ಲಂಘಿಸಿದ ಕಟ್ಟಡಗಳಿಗೆ ಕಾನೂನು ಬಾಹಿರವಾಗಿ ಅನುಮತಿ ನೀಡಿರುವ ಮಾಹಿತಿ ಸಿಕ್ಕಿದೆ. ಸದ್ಯ ಪಾಲಿಕೆ ಚುನಾಯಿತ ಮಂಡಳಿ ಆಡಳಿತ ಮುಗಿದಿದ್ದು ಈಗ ಅಧಿಕಾರಿಗಳದ್ದೇ ದರ್ಬಾರ್ ನಡೀತಾ ಇದೆ. ನಿವೃತ್ತಿಯಾಗಿ 15 ವರ್ಷ ಕಳೆದರೂ ಆರೋಗ್ಯಾಧಿಕಾರಿ ಹುದ್ದೆಯಲ್ಲಿರೋ ಅಧಿಕಾರಿ ಬಗ್ಗೆ ಮಾಹಿತಿಯನ್ನು ಕೂಡ ಲೋಕಾಯುಕ್ತ ದಾಳಿ ಸಂದರ್ಭದಲ್ಲಿ ಸಿಕ್ಕಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.